ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟೆಕ್ನೋ ಎಜುಕೇಶನ್ ಪೇಜ್. ನಾನು ನಿಮ್ಮ ನಿತಿನ್. ಇವತ್ತಿನ ದಿನ ಟಾಪಿಕ್ ಬಂದು ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಜನರೇಷನ್ಸ್ ಆಫ್ ಕಂಪ್ಯೂಟರ್, ದೆನ್ ಹೂ ಇಸ್ ಫಾದರ್ ಆಫ್ ಕಂಪ್ಯೂಟರ್, ಆಲ್ಸೋ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್. ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಬಗ್ಗೆ ಹೇಳ್ತೀನಿ ಬನ್ನಿ. ಅದರಲ್ಲಿ ಅದನ್ನ ಕಂಡುಹಿಡಿದ ಬಂದು ಚಾರ್ಲ್ಸ್ ಬ್ಯಾಬೇಜ್ ಅವರೇ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೂಡ ಅಂತಾರೆ. ಅವರು 1940 ಅದನ್ನ ಆವಿಷ್ಕಾರ ಮಾಡಿದ್ದಾರೆ. ದೆನ್ ಅಲ್ಲಿಂದ ಒಂದಷ್ಟು ಜನರೇಷನ್ಸ್ ಕೂಡ ಬಂದಿದೆ. ಫಸ್ಟ್ನೇ ಜನರೇಷನ್ ಬಂದು ವ್ಯಾಕ್ಯೂಮ್ ಟ್ಯೂಬ್ಸ್, ಸೆಕೆಂಡ್ ಜನರೇಷನ್ ಬಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಥರ್ಡ್ ಜನರೇಷನ್ ಬಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫೋರ್ತ್ ಜನರೇಷನ್ ಬಂದು ಮೈಕ್ರೋ ಪ್ರೊಸೆಸರ್, ಫಿಫ್ತ್ ಜನರೇಷನ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದೆನ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಕೂಡ ಹೇಳ್ಕೊಡ್ತೀನಿ. ಈ ಅಡ್ವಾಂಟೇಜಸ್ ಅಂದ್ರೆ ಈ ಕಂಪ್ಯೂಟರ್ ಅಲ್ಲಿ ನಮ್ಗ ಅನುಕೂಲಗಳೇನು, ಅಂದ್ರೆ ಅದರಿಂದ ನಮ್ ಬೆನಿಫಿಟ್ಸ್ ಏನ್ ಬರುತ್ತೆ, ಅದರಿಂದ ಕಲಿಯೋದ್ರಿಂದ ಯೂಸ್ ಏನು ಅಂತ. ಏನ್ ಡಿಸ್ಅಡ್ವಾಂಟೇಜಸ್ ಇಂದ ಅಂದ್ರೆ ಅದರಿಂದ ನಮ್ಗ ಅನನುಕೂಲಗಳು ಅಂತ ಕೂಡ ಕರೀತಾರೆ. ಈ ಅಡ್ವಾಂಟೇಜಸ್ ಬಂದು ನಿಮ್ ಕಂಪ್ಯೂಟರ್ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಕೂಡ ಮಾಡ್ಬೋದು. ದೆನ್ ಹೈ ಸ್ಪೀಡ್ ಪರ್ಫಾರ್ಮ್ ಕೂಡ ಇರುತ್ತೆ. ದೆನ್ ನೀವು ಲ್ಯಾಕ್ ಆಫ್ ನಾಲೆಜ್ ಕೂಡ ನೀವು ಅದರಿಂದ ಪಡಿಬಹುದು. ಯಾಕಂದ್ರೆ ಪ್ರತಿಯೊಂದು ಕೆಲಸನೂ ಆ ಕಂಪ್ಯೂಟರ್ ತುಂಬಾ ಸುಲಭವಾಗಿ ನಿಮ್ಗೆ ಮಾಡ್ಕೊಡ್ತಾರೆ. ಅದೇ ಅದರಲ್ಲಿರೋ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಅದರಲ್ಲಿ ಒಂದಷ್ಟು ಸೈಬರ್ ಕ್ರೈಮ್ ಆಗಿರ್ಬೋದು, ಹ್ಯಾಕಿಂಗ್ ಆಗಿರ್ಬೋದು, ಇಲ್ಲ ವೈರಸ್ ಅಟ್ಯಾಕ್ ಆಗಿರ್ಬೋದು. ನಿಮ್ ಪ್ರತಿಯೊಂದು ಡಾಕ್ಯುಮೆಂಟ್ ನ ಇನ್ಫಾರ್ಮೇಶನ್ ನೀವು ಡಿಜಿಟಲ್ ಆಗಿ ಸ್ಟೋರೇಜ್ ಮಾಡಿರ್ತೀರ ಆ ಡಿಸ್ಕ್ ಅಲ್ಲಿ. ಇದ್ರಲ್ಲಿ ಯಾವ್ದಾರ ಒಂದು ವೈರಸ್ ಅಟ್ಯಾಕ್ ಆಗಿ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಅಟ್ಯಾಕ್ ಮಾಡಿದ್ರೆ ಅದರಲ್ಲಿ ನೀವು ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಕ್ರ್ಯಾಶ್ ಆಗೋ ಸಾಧ್ಯತೆ ಇದೆ. ಅದೇ ಡಿಸ್ಅಡ್ವಾಂಟೇಜಸ್. ಇದೇ ತರ ಮೋರ್ ಇನ್ಫಾರ್ಮೇಶನ್ ಕಲಿಬೇಕು ಅಂತ ಆಸಕ್ತಿ ಇದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.